ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ನಾವಿವತ್ತು ನನ್ನ ಮಗಳಿಗೆ ಫಸ್ಟ್ ಟೈಮ್ ತಲೆ ಕೂದಲು ತೆಗೆಸ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ತೆಗೆಸ್ಬೇಕಿತ್ತು, ಬಟ್ ದೇವಸ್ಥಾನ ಹೋಗಲಿಲ್ಲ. ನಾವು ಮನೆಗೆ ಬರೋಕ್ಕೆ ಹೇಳಿ ಮನೆಯಲ್ಲೇ ತೆಗೆಸ್ತಿದ್ವಿ. ತುಂಬ ಶಾಸ್ತ್ರಗಳನ್ನ ಮಾಡಿದ್ರು, ಗೊತ್ತಿರಲಿಲ್ಲ ನಮ್ಗೆ ಇಷ್ಟೆಲ್ಲ ಶಾಸ್ತ್ರಗಳ ಮಾಡ್ತಾರೆ ಅಂತ. ನಾವು ಹಾಗೆ ಕೂದಲು ತೆಗೆಸೋದು ಬನ್ನಿ ಅಂತ ಹೇಳಿ ಕಳಿಸಿದ್ವಿ. ಬಟ್ ಅವ್ರು ಬಂದಮೇಲೆ ಏನೇನೆಲ್ಲ ಕೇಳಿದ್ರು ಅಂತಂದರೆ ನಮ್ಮ ಹತ್ರ ಐಟಮ್ಸ್ ಎಲ್ಲ ಇರಲೇ ಇಲ್ಲ. ಹೆಂಗೋ ಅರೇಂಜ್ ಮಾಡಿ ಕೊಟ್ವಿ. 9 ಥರದ ನವಧಾನ್ಯಗಳನ್ನ ಕೇಳಿದ್ರು ಅವರು. ನಮ್ಮ ಹತ್ರ ನವಧಾನ್ಯಗಳಿರಲಿಲ್ಲ. ನಾವು 5 ಥರದ ಧಾನ್ಯಗಳನ್ನ ಮನೇಲಿರೋದನ್ನೇ ಕೊಟ್ವಿ. ಹೊಸ ಬಟ್ಟೆ ಕೇಳಿದರು, ಹಣ್ಣು, ಕಾಯಿ, ಬಾಳೆಹಣ್ಣು, ಊದ್ಬತ್ತಿ, ಕರ್ಪೂರ, ಅರಿಶಿನ, ಕುಂಕುಮ ಎಲ್ಲ ಕೇಳಿದರು. ಸೊ ಎಲ್ಲ ಹೇಗೋ ಅರೇಂಜ್ ಮಾಡಿ ಕೊಟ್ಟಿದ್ದೀವಿ. ನೋಡೋಣ ಬನ್ನಿ ಹೇಗೆಲ್ಲ ಶಾಸ್ತ್ರ ಮಾಡ್ತಾರೆ ಅಂತ. ನೋಡಿ, ತಲೆಗೆ ಹಾಲು ಹಾಕಿ ಫಸ್ಟ್ ಇದು ಮಾಡ್ಕೋತಾ ಇದ್ದಾರೆ. ಹೊಸ ಬಟ್ಟೆನೇ, ಅದು ಕೂದಲೆಲ್ಲ ಮೈ ಮೇಲೆ ಬೀಳಬಾರ್ದು ಅಂತ ಬಟ್ಟೆ ಸುತ್ತಾರಲ್ಲ, ಅದು ಹೊಸ ಬಟ್ಟೆನೇ ಇಟ್ಟಿದ್ದಾರೆ. ಟವಲ್ಲು ಆ್ಯಕ್ಚುಲಿ ಅವರು ಪಂಚೆ ಕೇಳಿದ್ರು, ನಮ್ಮ ಹತ್ರ ಇರಲಿಲ್ಲ. ಸೊ ಟವಲ್ ಕೊಟ್ಟಿದ್ವಿ. ತಲೆಗೆಲ್ಲ ಹಾಲು ಹಚ್ಚಿಬಿಟ್ಟು ಕೈಯಲ್ಲಿ ದುಡ್ಡು ಕೊಡ್ತಾರೆ. ಈಗ ನೋಡಿ ಕೊಡ್ತಾ ಇದ್ದಾರೆ. ನಂತರ ದರ್ಬೆ ಹುಲ್ಲು ಕೇಳಿದ್ರು. ಸೊ ಅದು ಏನೋ ಪೂಜೆಗಂತ ತೊಗೊಂಬಂದಿದ್ದಿತ್ತು ಲಕ್ಕಿಲಿ. ಸೊ ಅದನ್ನೇ ಕೊಟ್ವಿ. ದರ್ಬೆ ಹುಲ್ಲು ಮತ್ತು ಕೂದಲನ್ನ ಮಿಕ್ಸ್ ಮಾಡಿ 3 ಸ್ಟೆಪ್ಪು ಕಟ್ ಮಾಡ್ಕೋತಾರೆ. ಆ್ಯಕ್ಚುಲಿ ಇಲ್ಲಿಗೆ ಅವ್ರ ಶಾಸ್ತ್ರ ಮುಗೀತು. ಇನ್ನು ನಾವು ಎಲ್ಲಾದರೂ ಕಟ್ ಮಾಡ್ಕೋಬೇಕು. ದರ್ಬೆ ಹುಲ್ಲು ಮತ್ತು ಕೂದಲನ್ನು ಸೇರಿಸಿ 3 ಸರಿ ಕಟ್ ಮಾಡಿದ್ರೆ ಅಲ್ಲಿಗೆ ಮುಗೀತು ಅಂತ, ಅವರ ಶಾಸ್ತ್ರ ಮುಗೀತು ಅಂತ. ಆಮೇಲೆ ಮೇಲ್ಗಡೆ ಚೇರ್ ಮೇಲೆ ಕೂರಿಸ್ಕೊಂಡು ಎಲ್ಲ ಕೂದಲನ್ನ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಷ್ಟು ಸುಮ್ಮನೆ ಕೂರ್ತಾಳೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಬಟ್ ಸುಮ್ಮನೆ ಕೂತಿದ್ದಾಳೆ. ತಂಗಿ ಕಟಿಂಗ್ ಮಾಡ್ತಾರೆ, ನೀನು ನೋಡಲ್ಲ? ಬಾಯಿ ನೋಡಲಿ, ನೋಡು. ನಾನು ಬೋಳಿದ್ದೇನೆ. ಸಿಟ್ಟು ಬಂತು ಯಾವ್ದು ಒಳ್ಳೆ ಬುದ್ಧಿ ಕೊಡ್ಲಿ. ಮಾಡೋದು ತಂಗಿ ಬಾಬು ಕಷ್ಟ ಐತೆ. ಅಂತಂದು ಕಷ್ಟ ಐತೆ ಅಂತ ಸಖಿ ಮಾತಾಡ್ಸ. ಸಖಿ ಇಲ್ಲಿ ಬಂದು ಮಾತಾಡ್ಸ. ಅವಳು ಅಳ್ಬಾರ್ದು ಅಂತ ನಾವು ತುಂಬ ಸರ್ಕಸ್ ಮಾಡ್ತಿದ್ವಿ. ಆದರೂ ಸೆಂಟ್ರಲ್ ಅಳೋಳು. ಪಾಪ ಥರನೇ ಆಗಿತ್ತು. ದೊಡ್ಡ ಕಾದ ಮೇಲೆ ಕೈಗೆ ಕೂದಲು ಕೈ ಬಿಡಲ್ಲ ಹುಡುಗರು. ಮಾಡ್ಕೊಳೋದು, ಹೊಡಿಯಕ್ಕೆ ಬರೋದು. ಪೂರ್ತಿ ತೆಗೆದಾದ್ಮೇಲೆ ಸ್ನಾನ ಕರ್ಕೊಂಡೋದೆ. ಸ್ನಾನ ಎಲ್ಲ ಮಾಡಿಸಿ ಹೊಸ ಬಟ್ಟೆ ಹಾಕಿ ಒಂದು ಆರತಿ ಮಾಡಿ ಅಂತ ಹೇಳಿದರು ಕೂದಲು ತೆಗಿಯೋರೆ. ಸೊ ಹೊಸ ಬಟ್ಟೆ ಹಾಕಿ ಆರತಿ ಮಾಡೋಕ್ಕೆ ಯಾರೂ ಇರಲಿಲ್ಲ. ಸೊ ನಾನು, ನಮ್ಮ ಅತ್ತೆ, ಆಮೇಲೆ ಅಕ್ಕಪಕ್ಕದ ಮಕ್ಕಳೆಲ್ಲ ಬಂದಿದ್ದರು. ಅವ್ರನ್ನೆಲ್ಲ ಕರ್ಕೊಂಡು ಆರತಿ ಮಾಡಿದ್ವಿ. ಆರತಿ ಮಾಡಿ ಮನೆಯವರೆಲ್ಲ ಸ್ವೀಟ್ ಮಾಡಿ ತಿಂದ್ವಿ. ಅಲ್ಲಿಗೆ ಅವಳು ಕೂದಲು ತೆಗಿಯೋ ಶಾಸ್ತ್ರ ಮುಗಿಯಿತು.